ಗುರುರದೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೈನೋಸೌ ಶ್ರೀಪತಿರ್ ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸುಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಸಂಧಿ ನೋಡ್ತಾ ಬಂದಿದ್ದೀವಿ. 15 ಪದ್ಯಗಳು ನೋಡಿದ್ದೀವಿ. 16ನೇ ಪದ್ಯ. 15 ಪದ್ಯಗಳಲ್ಲಿ ದೇವರು ಹೇಗೆ ನಮ್ಮನ್ನ ಮಾನುಷ ದೇಹದಲ್ಲಿ ಕರ್ಕೊಂಡು ಬರ್ತಾನೆ, ಎಷ್ಟು ರೂಪದಿಂದ ಇದ್ದಾನೆ ಇದು ನೋಡಿದ್ದೀವಿ. ಅನೇಕ ರೂಪ, 30 ರೂಪದಿಂದ ಈ ಜೀವವನ್ನ ಈ ಮನುಷ್ಯ ದೇಹದಲ್ಲಿ ಇರಿಸಿ, ಈ ದೇಹದಲ್ಲಿ ವಿಶೇಷವಾಗಿ ಆ ಒಂದು ಹೃದಯದಲ್ಲಿ 4 ಸ್ಥಾನಗಳು ಅದು ನೋಡಿದ್ದೀವಿ. 4 ಸ್ಥಾನದಲ್ಲಿ ಇದ್ದಾನೆ, 10 ಸ್ಥಾನದಲ್ಲಿ ಇದ್ದಾನೆ, ವಿಶೇಷವಾಗಿ 5 ಸ್ಥಾನ ಪಂಚಪ್ರಾಣರಲ್ಲಿ ನಿಂತು ನಾಗ ಕೂರ್ಮ ಕೃಕಳ ದೇವದತ್ತ ಧನಂಜಯ ಈ ರೂಪದಿಂದ ಇದ್ದು ನಮಗೆ ಅವಿದ್ಯೆಯನ್ನ ಕೊಟ್ಟು ಪಾಠ ಕಲಿಸಿ ನಮಗೆ ವಿದ್ಯೆಯನ್ನ ಕೊಡ್ತಾನೆ ಭಗವಂತ ಅಂತ ನೋಡಿ, ಆ ವಿದ್ಯೆಯನ್ನ ಕಲೀಲಕ್ಕೆ ಇತರ ವಸ್ತುಗಳನ್ನೆಲ್ಲ ಅವನು ಸೃಷ್ಟಿ ಮಾಡಿದ್ದಾನೆ ಅಂತ ಗೋವುಗಳಿಗೆ ಅಂತ ಅದನ್ನ ನೋಡಿ ಆ ಒಂದು ಯಜ್ಞ ಪಶುಗಳು ಅದನ್ನ ಈ ಕಾಲದಲ್ಲಿನೂ ಹೇಗೆ ಚಿಂತನೆ ಮಾಡೋದು. ಉಪಾಸನೆ ಅಂದ್ರೆ ಚಿಂತನೆ, ದೇವರು ಮಾಡಿದ್ದ ವ್ಯಾಪಾರ ವ್ಯಾಪ್ತಿ, ಅವನ ಎಲ್ಲ ಕಡೆನೂ ವ್ಯಾಪ್ತನಾಗಿದ್ದು ಒಂದೊಂದರಲ್ಲಿ ನಿಂತು ವ್ಯಾಪಾರಗಳನ್ನ ಮಾಡಿಸ್ತಾನೆ. ಯಾರೋ ನಮ್ಮ ಹೃದಯದಲ್ಲಿ ಏಕಾತ್ಮ ಅಂತ ಬಂತು ನೋಡಿ, ನಮ್ಮ ಹೃದಯದಲ್ಲಿ ನಿಂತು ಅಂತ ಅದನ್ನ ಹೇಳ್ತಾ ಬಂದು ಇವಾಗ ಇದು ನೆಕ್ಸ್ಟ್ ಪದ್ಯ 2 ರೀತಿಯಿಂದಲೂ ಇದನ್ನ ನೋಡಬಹುದು. 15ನೇ ಪದ್ಯದಲ್ಲಿ ಯುಗ ಪ್ರವರ್ತಕನು ಎನಿಸಿ ಧರ್ಮ ಪ್ರಕಟಕನು ತಾನಾಗಿ ಧರ್ಮವನ್ನ ಪ್ರಕಟ ಮಾಡುತ್ತಾನೆ. ಯಾವ ಕಾಲದಲ್ಲಿ ಯಾವ ಧರ್ಮಗಳು ಯಾವುದು ಸಾಧಕರಿಗೆ ಹೇಗೆ ಮಾಡಬೇಕು ಅಂತ ಯಾರಿಗೆ ಭಕುತರಿಗೆ ಧರ್ಮ ಪ್ರಕಟಕನು ತಾನಾಗಿ ಭಕ್ತರಿಗೆ ಸಂಪದವ ಈವ ಅಂತ ಬಂದಿದೆ. ಭಕ್ತನಿಗೆ ಧರ್ಮ ಪ್ರಕಟಕನು. ಧರ್ಮ ಏನು ಅಧರ್ಮ, ದೇವರಿಗೆ ಯಾವುದು ಪ್ರಿಯ, ಯಾವುದು ಅಪ್ರಿಯ, ಯಾವುದು ವಿಹಿತ, ಯಾವುದು ಅವಿಹಿತ, ಯಾವುದು ಗುಣ, ಯಾವುದು ದೋಷ, ಯಾವುದು ಪುಣ್ಯ, ಯಾವುದು ಪಾಪ, ಇದೆಲ್ಲ ಬರೀ ಒಂದು ಜಡವಾಗಿರುತ್ತಲ್ಲ, ಅದನ್ನೇ ಪ್ರಕಟ ಮಾಡ್ತಾನ ದೇವರು. ಇಲ್ಲ, ನಾವು ಹಿಂದೆ ಎಲ್ಲ ತಿಳಿತಾ ಬಂದಿದ್ದೀವಿ. ಒಳಗೆ ಹೃದಯದಲ್ಲಿ ಏಕಾತ್ಮ ಅಂತ ನೆಲೆಸಿದ್ದಾನಲ್ಲ, ಹೃದಯ ಗುಹೆಯಲ್ಲಿ ಅವನೇ ಧರ್ಮವಿದುತ್ತಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ನೀವೆಲ್ಲ ತಿಳಿತಾ ಇದ್ದೀರಾ. ಧರ್ಮ ಎಂಬುದು ಭಗವಂತನ ಹೆಸರು. ಸೊ ಇಲ್ಲಿ ಧರ್ಮ ಪ್ರಕಟಕನು ಅಂದ್ರೆ ತನ್ನನ್ನೇ ತಾನು ಅವನೇ ಧರ್ಮ ಅಂದ್ರೆ ಎಲ್ಲವೂ ನಾವು ಮಾಡುವಂತ ಸಣ್ಣ ಪುಟ್ಟ ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ ಇದ್ದೇ ಇದೆ, ಒಳ್ಳೆ ಕಾರ್ಯಗಳು ಎಲ್ಲವನ್ನು ಈ ದೇಹದಲ್ಲಿ ನಾವು ಗಳಿಸುವಂತ ಎಲ್ಲವನ್ನು ಗಳಿಸ್ತಾ ಇದ್ದೀವಲ್ಲ, ಅದನ್ನ ಅವನು ಧಾರಣೆ ಮಾಡುತ್ತಾನೆ. ಯಾರು? ಭಗವಂತ. ಯಾರು? ನಮ್ಮ ಹೃದಯ ಗುಹೆಯಲ್ಲಿ ಇರುವಂತ ಬಿಂಬ ಅಂತರ್ಯಾಮಿ ಅಂತ ಹೇಳ್ತೀವಿ ಅದನ್ನ. ಸೊ ಅದನ್ನ ಪ್ರಕಟಕನು. ಸೊ ಇವಾಗ ಇನ್ನೊಂದು ಅರ್ಥ ಏನು ಗೊತ್ತು, ಧರ್ಮವನ್ನ ತಿಳಿಸಿಕೊಡ್ತಾನಂತ ಒಂದು ಅರ್ಥ. ಆದರೆ ಬರೀ ಧರ್ಮ ಇದು ಮಾಡು ಇದು ಮಾಡಬಾರದು ಅದು ಮುಖ್ಯ ಅಲ್ಲ. ಅಲ್ಲಿ ದೇವರನ್ನ ತಿಳಿಯಲಿಕ್ಕೆ ಯಾಕೆ ಇದೆ ಈ ಚಾತುರ್ಮಾಸ್ಯವನ್ನ ಮಾಡು, ಇವಾಗ ಬರುವಂತ ತುಳಸಿ ಹಬ್ಬ ಮಾಡಿದ್ದು ಇದನ್ನ ಮಾಡು ಅದನ್ನ ಮಾಡು, ಏನು ಇದನ್ನ ಮಾಡಬಾರದು ಯಾಕೆ?
ಇದನ್ನ ಮಾಡು, ಅದು ದೇವರಿಗೆ ಪ್ರಿಯ ಆಗತ್ತೆ, ಅದು ಧರ್ಮ ಆಗತ್ತೆ, ಮಾಡಿದ್ರೆ ತನ್ನನ್ನೇ ತಾನು ತೋರಿಸ್ತಾನ ಅಂತ ಹೇಳಿದ್ದಾರೆ. ಅದು ಹೇಗೆ ದೇವರು ಎಂಬುದು ಇಷ್ಟು ರೂಪಗಳು ನೋಡ್ತಾ ಬಂದಿದ್ದೀವಿ, ಅನೇಕ ರೂಪಗಳನ್ನ ಹೇಳ್ತಾ ಬಂದಿದ್ದಾರೆ ಹಿಂದಿನ ಪದ್ಯಗಳಲ್ಲಿ. ಪುಂಖಾನುಪುಂಖ ಸಂಖ್ಯೆಯಲ್ಲಿ ಆ ದೇವರ ರೂಪಗಳನ್ನೆಲ್ಲ ನಾವು ತಿಳ್ತಾ ನಂಬರ್ಸ್ ನೆನಪಿಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ಇಟ್ಸ್ ವೇ ಬಿಯಾಂಡ್ 10,000, 326, 18,127, 16,416. ಯಾರಿಗೆ ನೆನಪಿದೆ? ಇನ್ನು ಒಂದು ಕೆಲವು ವಾರಕ್ಕೆ ಮುಂದೆ ನೋಡಿದ್ದೀವಿ, ಇವಾಗ ನಂಬರ್ಸ್ ಬರ್ತೋಗತ್ತಲ್ಲ. ಮತ್ತು ಹಿಂದಿನ ಪದ್ಯದಲ್ಲಿ ಭೋಜನ ರಸ ವಿಭಾಗ ಸಂಧಿ 4ನೇ ಪದ್ಯದಲ್ಲಿ ಎಷ್ಟೆಷ್ಟು ನಂಬರ್ಸು, ಎಷ್ಟು ಮೆಮರೈಸ್ ಮಾಡಬಹುದು, ನೆನಪು ಬರೋದಿಲ್ಲ. ಈ ಭಗವಂತ ಅನಂತನಾಗಿದ್ದಾನೆ, ಅನಂತ ಅಮಿತವಾಗಿದ್ದಾನೆ. ಹೀಗೆಲ್ಲ ಚಿಂತನೆ ಹೇಗೆ ನಮಗೆ ಈ ನಂಬರ್ಸೇ ನಮಗೆ ನಿಲ್ಕೋದಿಲ್ಲ. ಅನಂತವನ್ನ ಹೇಗೆ ಗ್ರಹಣ ಮಾಡ್ಲಿಕ್ಕೆ ಆಗತ್ತೆ ನಮಗೆ? ಅಮಿತವಾಗಿದ್ದಾನೆ, ಅನಂತ ಗುಣ, ಹೇಗೆ ಅನಂತ ರೂಪ, 10 ರೂಪ ಹೇಗೆ ಗ್ರಹಣ ಮಾಡ್ಲಿಕ್ಕೆ ಆಗತ್ತೆ? ನಮ್ಮಿಂದ ಅದು ಸಾಧ್ಯವೇ ಇಲ್ಲ. ಅದು ಅಸಾಧ್ಯವಾದದ್ದು. ಮೆಮರೈಸ್ ಮಾಡಿ ಈ ನಂಬರ್ಸನ್ನೇ ಹೇಳ್ತೀವಿ, ಇಷ್ಟು ರೂಪದಿಂದ ಪುಂಖಾನುಪುಂಖ ಸಂಖ್ಯೆಯಲ್ಲಿ ಇದ್ದಾನೆ, ಏನದು ಏನು? ಸೊ ಅದಕ್ಕೆ ಭಗವಂತ ಏನು ಮಾಡ್ತಾನೆ, ಅನಂತವಾದಂಥ ಅಮಿತವಾದಂಥ ಅಷ್ಟು ದೊಡ್ಡ ಶಕ್ತಿ ನಮ್ಮಂತ ಅಲ್ಪರಿಗೆ, ನಮ್ಮಂತ ಅತೀ ಸಣ್ಣ ವ್ಯಕ್ತಿಯಲ್ಲಿ ಸಣ್ಣ ರೂಪದ ಚಿಕ್ಕ ಪುಟಾಣಿ ವಾಮನನಾಗಿ ನಮ್ಮ ಹೃದಯ, ಇದೇ ಹೃದಯ ಒಳಗೆ ನಾವಿದ್ದೀವಿ ಅಂದ್ರೆ ಸ್ವರೂಪ ಇದೆ, ನಮ್ಮ ಆತ್ಮ ಇದೆ, ಅದರಲ್ಲಿ ಎಷ್ಟು ಪುಟಾಣಿ, ಎಷ್ಟು ಚಿಕ್ಕವನಾಗೆ ಅವನು ನಮಗೆ ನಿಲುಕುವಂತೆ ಅಲ್ಲಿ ನಿಂತಿದ್ದಾನೆ. ಯಾಕೆ? ಇದೇ ಮಂದಿರ ಹೇಳ್ತೀವಲ್ಲ, ಮನವೇ ಮಂದಿರ ಅಂತೆಲ್ಲ ಹೇಳ್ತೀವಲ್ಲ, ಈ ಮಂದಿರದಲ್ಲಿ ಇಲ್ಲಿ ನಮಗೆ ನಿಲುಕುವಂತೆ ಅವನು ಇದ್ದಾನೆ. ಇದ್ದು ಏನು ಮಾಡುತ್ತಾನೆ, ಏನು ಅಂತ ಚಿಂತನೆ ಮಾಡೋದು ಅವನಿಗೆ. ಪ್ರಕಟಕನು ತಾನಾಗಿ ಹೇಗೆ ಪ್ರಕಟ ಆಗ್ತಾನೆ, ದಿನಾಗಲೂ ಹೇಗೆ ಇವನನ್ನ ನೆನಪಿಟ್ಕೊಳ್ಳಕ್ಕಾಗತ್ತೆ? ಇಷ್ಟಿಷ್ಟು ನಂಬರ್ಸು ಬಿಯಾಂಡ್ ಅಸ್. ಏನೋ ಮೆಮರೈಸ್ ಮಾಡಿ ಎಷ್ಟು ಕಾಲ ನಮ್ಗೆ ನೆನಪು ಉಳಿಯುತ್ತೋ ಅಷ್ಟು ಮಾಡ್ಬೋದು. ಸಿಂಪಲ್ ಆಗಿ ಎಲ್ಲ ಅರ್ಥ ಆಗಬೇಕು ಅಂದ್ರೆ ಇದು ನೀವು ಕೇಳಿರ್ತೀರ, ಎಲ್ಲಿ ಮಠಕ್ಕೆ ಹೋದಾಗೆ ಪೂಜೆ ಮಾಡುವಾಗ ಶಿಕ್ಷಾವಳ್ಳಿ ಅಂತ ತೈತ್ರಿಯ ಉಪನಿಷತ್ತು ಅಂತ ಹೇಳ್ತಾರೆ. ಈ ಪಾಠ ಎಲ್ರು ಹೇಳ್ತಾರೆ, ಯಾರ್ಯಾರ ಅಧಿಕಾರಿಗಳು ಯಾರ್ಯಾರು ಕಲ್ತಿದ್ದಾರ ದೇವರಿಗೆ ಪೂಜೆ ಮಾಡುವಾಗ ಇದನ್ನೇ ಹೇಳ್ತಾರೆ. ಅಥವಾ ನಮ್ಮಂಥವರಿಗೆ 4ನೇ ಸಂಧಿಯಲ್ಲೇ ಬಂದಿದ್ದ ಇದೇ 16ನೇ ಪದ್ಯ, ಐ ಥಿಂಕ್ 16ನೇ ಪದ್ಯದಲ್ಲಿ, 16ನೇ ಪದ್ಯದಲ್ಲಿ ಬಂದಿದೆ. ಏನು ಅಂತ ಬಂದಿದೆ? ದೇವರು ಆನಂದಮಯ ಕೋಶ ನೋಡಿದ್ದೀವಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಅಲ್ಲಿನೂ ನಂಬರ್ಸು ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ ನಂಬರ್ಸು. ಮುಖ್ಯವಾಗಿ ಅಲ್ಲಿ ತಿಳಿಯೋ ವಿಷಯ ಏನು, ನಮ್ಮ ಇದೇ ದೇಹದಲ್ಲಿ ದೇವರು ನಿಂತಿದ್ದಾನೆ ಆನಂದಮಯನಾಗಿ. ಅದೇ ನಮ್ಗೆ ಏನು ಬೇಕು? ಆನಂದ ಬೇಕು. ಆನಂದ ಬೇಕು ಅಂತಾನೆ ಎಲ್ರೂ ಬಯಸೋದು. ಆ ಆನಂದ ಏನೋ ಒಂದು, ನಾವು ಜಿಲೇಬಿ ತಿಂದಾಗ ಆನಂದ ಆಗತ್ತೆ, ಆಮೇಲೆ ಹೊರಟೋಗತ್ತೆ. 10 ಜಿಲೇಬಿ ತಿಂದಾಗ ಸಾಕಪ್ಪ ಅಂತ ಅನ್ಸುತ್ತೆ, ಇಲ್ಲದ ಡಯಾಬಿಟಿಸ್ ಅಂತಾರೆ. ಈ ಆನಂದ ಬೇಡಪ್ಪ, ಯಾವತ್ತೂ ಒಳ್ಳೆ ರೀತಿಯಾದ ಒಂದು ಶಾಶ್ವತವಾದಂಥ ಆ ಆನಂದ ಬೇಕು ನಮಗೆ. ಆನಂದ ಒಳಗಿಂದ ಹೊರಗಿಂದ ಅಂದ್ರೆ ಹೊತ್ತು ಹೋಗುತ್ತೆ. ಅದು ಬೇಕು. ಅದು ಬೇಕು ಅಂದ್ರೆ ಏನು ಮಾಡಬೇಕು? ದೇವರನ್ನ ಹಾಗೆ ತಿಳಿ. ಈ ಅನ್ನಮಯವಾದಂಥ, ನಿನಗೆ ಕಾಣುವಂಥ, ನಿನಗೆ ನೆಲಕುವಂಥ ಈ ದೇಹದಲ್ಲಿ ತಲೆ ಇದೆಯಾ ನಿನಗೆ? 2 ಕಾಲು 2 ಕೈ ಇದೆಯಾ? ಆ ಒಂದು ಇದನ್ನ ಕನೆಕ್ಟ್ ಮಾಡ್ಲಿಕ್ಕೆ ಮಧ್ಯ ದೇಹ ಅಂತಿದೆಯಾ? ಅಲ್ಲಿ ಆಯಾ ರೂಪದಲ್ಲಿ ಇದ್ದಾನೆ ಅಂತ ಅನ್ನಮಯ. ಆಮೇಲೆ ಪ್ರಾಣ ಉಸಿರಾಡ್ತೀವಲ್ಲ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಕೊನೆಯಲ್ಲಿ ಏನು? ಆನಂದಮಯ. ನೋಡಿದ್ದೀವಿ ಅಲ್ಲಿ ಆನಂದಮಯ ಕೋಶದಲ್ಲಿ ಭಗವಂತ ಇದೇ ದೇಹದಲ್ಲಿ ನಿಂತಿದ್ದಾನೆ. ಅವನು ಇದೇ ತಲೆ ಒಳಗೇನೆ ಇದ್ದಾನೆ. ಅಟ್ಲೀಸ್ಟ್ ಇದನ್ನ ಚಿಂತನೆ ಮಾಡು ನೀನು ಅಂತ ಅಲ್ಲೇ ಆ ಪದ್ಯಗಳಲ್ಲಿ ಬಂದಿದೆ. ಸೊ ಆ ಒಂದು ಖಂಡರೂಪ, ಅಖಂಡ ರೂಪ ಅಂತ ಅಖಂಡವಾಗಿ ಇಡೀ ದೇಹದಲ್ಲಿ ನಿಂತು ನಮ್ಮ ದೇಹವನ್ನ ಧಾರಣೆ ಮಾಡಿ ನಿಂತಿದ್ದಾನೆ. ಅದಕ್ಕೆ ನಿಲ್ಲಕ್ಕಾಗತ್ತೆ, ಕೂಡ್ಲಕ್ಕಾಗತ್ತೆ, ಓಡ್ಲಕ್ಕಾಗತ್ತೆ. ನೆಲದಲ್ಲಿ ಬೀಳದೆ
ಎಲ್ಲ ಕಡೆನೂ ಓಡ್ಲಕ್ಕಾಗತ್ತೆ, ಎಷ್ಟು ದಿವಸ ಅಂತ ಗೊತ್ತಿಲ್ಲ, ಆಗತ್ತೆ, ಆನಂದ ಸಿಕ್ಕತ್ತೆ. ಹೀಗೆ ಚಿಂತನೆ ಮಾಡಿ ಅದು ಹೇಗೆ ಮಾಡಬೇಕು ಅಂಬೋದಕ್ಕೆ ನೆಕ್ಸ್ಟ್ ಪದ್ಯ 16ನೇ ಪದ್ಯ ಅಂತ ಒನ್ ಫ್ಲೋ ಆಫ್ ಥಾಟ್. ಇನ್ನೊಂದು ಫ್ಲೋ ಆಫ್ ಥಾಟ್ ಅಲ್ಲಿ ಬಿಟ್ಟಿದ್ದಾರಲ್ಲ, ಈ 30 ರೂಪದಿಂದ ಬಂದ ಭಗವಂತ ಆ ಏಕಾತ್ಮ ಅಂತ ನಿಂತಿದ್ದಾನೆ, ಮತ್ತು ಅವನೇ 4 ಸ್ಥಾನದಲ್ಲಿ ನಿಂತಿದ್ದಾನೆ, ಮತ್ತು 10 ಸ್ಥಾನದಲ್ಲಿ ನಿಂತಿದ್ದಾನೆ ಅಂತ ಹೇಳಿ ಉಳಿದದ್ದೆಲ್ಲ ವಿವರ ಕೊಡ್ತಾ ಬಂದರು. 1, 2, 3 ಪದ್ಯಗಳಲ್ಲಿ ಆ ಒಂದು 5 ವಿದ್ಯೆಗಳಲ್ಲಿ ಮುಖ್ಯವಾಗತೀರಿ ಅಂತ ಹೇಳಿ ಅದು ಮಾಡಲ ಸಾಧನೆಗೆ ಅದು ಹೇಳಿದ್ದಾರೆ. ಸೊ ಅಲ್ಲಿ ಬಿಟ್ಟದ ಆ ಒಂದು ಫ್ಲೋ ಆಫ್ ಥಾಟ್ ಏನು, 1 ರೂಪದಲ್ಲಿ ನಿಂತಿದ್ದಾನೆ, 4 ರೂಪದಲ್ಲಿ ನಿಂತಿದ್ದಾನೆ, 10 ರೂಪದಲ್ಲಿ ನಿಂತಿದ್ದಾನೆ. ಏನು ಯಾರು ಏಕಾತ್ಮ ಹೃದಯದಲ್ಲಿ ಇರುವಂತ ಈ ಬಿಂಬನೇ ಇಷ್ಟು ರೂಪದಲ್ಲಿ 10 ರೂಪ ಅಲ್ಲಿ ಬಂತು ನಮ್ಗೆ. 10 ರೂಪ ಆದ ಮೇಲೆ ಇವಾಗ ಇದನ್ನ ಹೇಳ್ತಾ ಇದ್ದಾರೆ, 10 ರೂಪ ಆಯ್ತು, ಬಟ್ ಇಷ್ಟು ಬೇಕಾಗಿಲ್ಲ, 5 ರೂಪ ತಿಳ್ಕೊ ನೀನು. 5 ರೂಪ ಅದೇ ಆನಂದಮಯದಲ್ಲಿ ಇರುವಂತ ಆನಂದ ನಾಮಕ ಭಗವಂತನ ರೂಪಗಳಾಗತ್ತ ಅಂತ ನಮಗೆ ಸುಲಭವಾಗಿ. ಏನು ಯಾಕೆ ಪದ್ಯದಲ್ಲಿ ಹೀಗಿದೆ ಈ ಪದ್ಯ ನೋಡಿ, ತಲೆಯೊಳಿಗ ನಾರಾಯಣನು ಗಂಟಲಡಿ ಒಡಲೊಳು ವಾಸುದೇವನು ಬಲದಲಿಹ ಪ್ರದ್ಯುಮ್ನ ಎಡಭಾಗದಲ್ಲಿ ಅನಿರುದ್ಧ ಕೆಳಗಿನಂಗದಿ ಸಂಕರುಷನನ ತಿಳಿದು ಈ ಪರಿ ಸಕಲ ದೇಹಗಳೊಳಗೆ ಪಂಚಾತ್ಮಕನ ರೂಪವ ನೋಡು ಕೊಂಡಾಡು ಅಂತ ಹೇಳ್ತಾ ಇದ್ದಾರೆ. ನೋಡು ಕೊಂಡಾಡು ಇಷ್ಟು ಮಾಡಕ್ಕಾಗತ್ತಲ್ಲ. ಏನು ಮಾಡೋದು? ದೇವರನ್ನ ತಲೆಯೊಳಿಗ ನಾರಾಯಣ ಅಂತ, ಇದೆಲ್ಲ ಆಚಾರ್ಯರು ಮಧ್ವರು ಅಂದ್ರೆ ವೇದವ್ಯಾಸರು ಆ ಪ್ರೌಢ ಗ್ರಂಥಗಳು ನಾವು ಕೇಳ್ತೀವಲ್ಲ, ಏನು ಬ್ರಹ್ಮಸೂತ್ರಗಳು ಇತ್ಯಾದಿ ಗ್ರಂಥಗಳಲ್ಲಿ ವೇದಗಳಲ್ಲಿ ವೇದ ಶಾಖೆಗಳಲ್ಲಿ ಹೇಳಿರುವಂತ ದೇವರು ಅಂದ್ರೆ ಏನು ಅಲ್ಲಿ ಹೇಳಿರುವಂಥದ್ದು ಅದು ಏನು ಅಂದ್ರೆ ಅಲ್ಲಿ ಋಷಿ ಮುನಿಗಳು ಜ್ಞಾನಿಗಳು ದೇವತೆಗಳು ಯಾವುದನ್ನ ಯಾವ ರೂಪವನ್ನ ಹೇಗೆ ನೋಡಿದರೋ ಅದನ್ನ ನಮಗಾಗಿ ಅಲ್ಲಿ ಹೇಳಿ ಇಟ್ಟಿದ್ದಾರೆ. ನಮಗೆ ಅಂಥ ಗ್ರಂಥಗಳು ಇರಕ್ಕೋದಿಲ್ಲ, ತುಂಬಾ ಕ್ಲಿಷ್ಟ ಅಂತ ಹೇಳ್ತಾರೆ. ನಮ್ಗೆ ಅಂದ್ರೆ ಎಲ್ಲರಿಗೆ, ನಮ್ಗೆ ಮಾತ್ರ ಇಲ್ಲ, ಗಂಡಸರು ಹೆಂಗಸರು ಸರ್ವರು ಓದೋರಿಗೇನು ಅದು ಏನೋ ಓದ್ತಾ ಹೋಗ್ತಾರೆ. ಅನುಸಂಧಾನ ಅಂದ್ರೆ ಆ ಒಂದು ಆಚರಣೆಯಲ್ಲಿ ಬರೋದಿಲ್ಲ, ಪ್ರಾಕ್ಟೀಸ್ಲಿ ಬರೋದಿಲ್ಲ. ಅದಕ್ಕೆ ದಾಸರು ಇದು ಎಲ್ಲರಿಗೇನು ಮಾಡಿದ್ದಾರೆ, ಹೆಂಗಸರಿಗೆ ಅಂತಿಲ್ಲ, ಗಂಡಸರಿಗೆ ಅಂತಿಲ್ಲ. ಹರಿಕಥಾಂಸಾರ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ತಲೆಯೊಳಿಹ ನಾರಾಯಣ ಅಂತ ಹೇಳುವಾಗ ಇಲ್ಲಿ ಏನ್ ಹೇಳ್ತಾರೆ, ಅಲ್ಲಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಬಂದ ಆನಂದಮಯ ಕೋಶ ಅಂತ ನಾವು ಕೇಳಿದ್ದೀವಿ. ಆನಂದಮಯ ಕೋಶ ಅಂತ ನಮ್ಮ ದೇಹದಲ್ಲಿ ಅದು ಅತೀ ಸೂಕ್ಷ್ಮ, ಎಲ್ಲವೂ ಸೂಕ್ಷ್ಮ 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 ಅಂದ್ರೆ ಚಿಕ್ಕದು ಅಂತ ಅರ್ಥ ಅಲ್ಲ. ಸೂಕ್ಷ್ಮ ಅಂದ್ರೆ ಯಾವ ಈ ಕಣ್ಣುಗಳಿಗೆ ಗೋಚರನೇ ಆಗೋದಿಲ್ಲ. ಎಷ್ಟು ನೀವು ರಿಸರ್ಚ್ ಮಾಡಿ, ಎಷ್ಟು ಪವರ್ಫುಲ್ ಎಲ್ಲ ಹಾಕಿ ನಾವು ಕಾಣೋದಿಲ್ಲ. ಅದಕ್ಕೆ ನಾವು ಸೂಕ್ಷ್ಮ ಅಂತೀವಿ, ಅದೇ ಸೂಕ್ಷ್ಮ. ಯಾಕೆಂದ್ರೆ ಇಲ್ಲಿ ಜೀವ ಇದ್ದಾನೆ. ಜೀವ ಎಲ್ಲಿ ಇದ್ದಾನೆ? ನಾವೆಲ್ಲ ಹೇಳ್ತೀವಿ ಜೀವ ಅಂದ್ರೆ ಹೃದಯದಲ್ಲಿ ಇದ್ದಾನೆ ಅಂತ ಹೇಳ್ತೀವಿ. ಆ ಜೀವದ ಪ್ರಕಾಶ ಇದು ನಾವು ನೋಡ್ತಾ ಬಂದಿದ್ದೀವಲ್ಲ. ಜೀವ ಹೃದಯದಲ್ಲಿ ಮಾತ್ರದ ಪ್ರಾಣಶಕ್ತಿ ಇದ್ದರೆ ನಮ್ಗೆ ಉಳಿದ ಕಡೆ ಎಲ್ಲ ಹೇಗೆ ಕೆಲಸ ಆಗೋದು? ಪ್ರಾಣಶಕ್ತಿ ಪ್ರಾಣ ಜೀವವನ್ನ ಇಡೀ ದೇಹದಲ್ಲಿ ಲಕ್ಷ್ಮೀ ದೇವಿ ಹರಡಿಸಿ ಇಟ್ಟಿದ್ದಾಳೆ. ಹೇಗೆ ಇದಕ್ಕೆ ಎಕ್ಸಾಂಪಲ್ ಕೊಡ್ತೀವಿ, ದೀಪವನ್ನ ಇಟ್ಟಾಗ ದೀಪ ಇರೋದು ಒಂದು ಜಾಗ ಇದ್ರೆ ಇಡೀ ರೂಮ್ ನಾವು ಸ್ವಿಚ್ ಹಾಕ್ತೀವಿ, ಇಡೀ ರೂಮ್ಗೆ ಲೈಟ್ ಬರುತ್ತಲ್ಲ. ನಮ್ಗೆ ಲೈಟ್ ಎಲ್ಲಿ ಇದೆ? ಅಲ್ಲಿ ಇರ್ಬೋದು, ಬಲ್ಬ್ ಅಲ್ಲಿ ಇರ್ಬೋದು. ಉಳಿದ ಎಲ್ಲ ಜಾಗ ಏನೋ ತುಂಬತ್ತೆ, ಎಷ್ಟು ಪವರ್ಫುಲ್ ಅಷ್ಟು ತುಂಬತ್ತೆ. ದೀಪ ಹಾಗೆ ದೀಪದಂತೆ ಅಂತ ನಾವು ಹೇಳ್ತೀವಿ ದೇವರಿಗೆ ದೀಪ ಹಚ್ಚುವಾಗ. ಹಾಗೇನೆ ಈ ಜೀವ ಹೃದಯದಲ್ಲಿ ಇದ್ರೂ ಇಡೀ ದೇಹದಲ್ಲಿ ನಿಂತಿದೆ. ಈ ಜೀವದ ಪ್ರಕಾಶ ಇಡೀ ದೇಹದಲ್ಲಿ ಹರಡಿದೆ. ಆ ಪ್ರಕಾಶದಲ್ಲಿ ಭಗವಂತ ಆನಂದಮಯನಾಗಿ, ಅಲ್ಲಿ ಆನಂದಮಯ ಕೋಶ ಅಂತ, ಆನಂದಮಯ ಕೋಶದಲ್ಲಿ ಆನಂದಮಯನಾಗಿ ಭಗವಂತ ಇದ್ದಾನಂತ. ಅಂದ್ರೆ ಎಲ್ಲಿ ಇದ್ದಾನೆ?
ಇಡೀ ದೇಹದಲ್ಲಿ ಇದ್ದಾನೆ. ದೀಪದ ಪ್ರಕಾಶದಂತೆ ಇಡೀ ದೇಹದಲ್ಲಿ ಇದ್ದಾನೆ. ಯಾರು? ಆನಂದಮಯ. ಇವನು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ನಮಗೆ ಆನಂದವನ್ನು ಅವನು ಕೊಡ್ತಾನೆ. ಈ ಆನಂದ ಮಾತ್ರ ಅಲ್ಲ, ಮೋಕ್ಷದಲ್ಲಿ ಅನಂತ ಕಾಲದಲ್ಲಿ ಕೊಡುವವನು. ಅವನನ್ನ ಚಿಂತನೆ ನೋಡಿ, ಎಷ್ಟು ಕ್ಲಿಷ್ಟವಾದದ್ದು, ಎಷ್ಟು ಸುಲಭವಾಗಿ ಕೊಡ್ತಾರೆ ನೋಡಿ. ಅವನ ತಲೆ ಯಾರು? ಆನಂದಮಯ. ಅಲ್ಲಿ ನೋಡಿದ್ದೀವಲ್ಲ 4ನೇ ಸಂಧಿಯಲ್ಲಿ, ಆನಂದಮಯ ಕೋಶದಲ್ಲಿ, ಅನ್ನಮಯ ಕೋಶದಲ್ಲಿ ಅನಿರುದ್ಧ, ಪ್ರಾಣಮಯದಲ್ಲಿ ಪ್ರದ್ಯುಮ್ನ, ಮನೋಮಯದಲ್ಲಿ ಸಂಕರ್ಷಣ, ವಿಜ್ಞಾನಮಯದಲ್ಲಿ ವಾಸುದೇವ, ಆನಂದಮಯನಲ್ಲಿ ನಾರಾಯಣ. ಈ ನಾರಾಯಣ ನಿಂತಿದ್ದಾನೆ ಈ ದೇಹದಲ್ಲಿ, ಪೂರ್ತಿ ಆನಂದಮಯನಾಗಿ ನಿಂತಿದ್ದಾನೆ. ಅವನು ಹೇಗಿದ್ದಾನೆ? ಅವನಿಗೇನೋ ಒಂದು ಪುರುಷ ಅಂತ ಹೇಳ್ತೀವಲ್ಲ, ಒಂದು ತಲೆ ಇದೆ, 2 ಕಾಲಿದೆ, 2 ಕೈ ಇದೆ, ಮತ್ತು ಮಧ್ಯ ದೇಹ. ಜಾಯಿನ್ ಮಾಡ್ಬೇಕಲ್ಲ, ಎಲ್ಲವನ್ನು ಸೇರಿಸೋದು ಮಧ್ಯ ದೇಹ ಅಂತ ಇದೆ ಅವನಿಗೆ. ಅಂದ್ರೆ ನಮ್ಮ ಥರ ದೇಹ ಅಲ್ಲ, ಅವನದ್ದೇ ಆದಂತ ಚಿನ್ಮಯ. ಅದು ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲ. ಚಿನ್ಮಯ ಅಂತ ಹೇಳ್ತಾರೆ, ಅಪ್ರಾಕೃತ ಅಂತ ಹೇಳ್ತೀವಿ, ಆನಂದಮಯ ಅಂತ ಹೇಳ್ತೀವಿ. ಇದು ಶಬ್ದಗಳಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಅರ್ಥ ಎಂದು ಟೋಟಲಿ ಡಿಫ್ರೆಂಟ್, ವಿಲಕ್ಷಣ ಅಂತ ಅರ್ಥ ಆಗುತ್ತೆ. ಅವನಿಗೆ ತಲೆ ಇದೆ ಅಂತ ಬಂದಿದಲ್ಲ, ಅವನಿಗೇನೋ ತಲೆ ಇದೆ, ನಮ್ಮ ತಲೆ ಅಂತೆ ನಾವು ಪರವಲ್ಲ, ನಮ್ಮ ತಲೆಯಲ್ಲಿ ಅವನ ತಲೆ ಇದೆ. ಅಕ್ಕಸ್ ಇರಲೇಬೇಕಲ್ಲವಾ? ನಮ್ಮ ತಲೆಯಲ್ಲಿ ಅವನ ತಲೆ ಇದೆ. ಆ ತಲೆ ಅದು ಹೇಗಿದೆ ಅಂದ್ರೆ, ನಾರಾಯಣನ ತಲೆ ಅದು ನಾರಾಯಣನೇ ಆಗಿದೆ. ಅದೇ ಇಲ್ಲಿ ಹೇಳುವಂತ ವಿಷಯ. ದೇವರ ತಲೆಗೇನು, ದೇವರ ಕಾಲಿಗೇನು, ದೇವರ ಕೈಗೇನು ವ್ಯತ್ಯಾಸವೇ ಇಲ್ಲ. ಅಂದ್ರೆ ಏನು? ಎಲ್ಲ ದೇವರೇ. ನಮ್ದು ಅಂತ ನಾವು ನಮ್ಮ ತಲೆ ಅಂತ ಕೇಳಿದ ಬ್ರೈನ್ ಇದೆ, ನರ್ವ್ಸ್ ಇದೆ, ಇದು ಇದೆ, ಅದು ಇದೆ, ಸಪ್ತಧಾತುಗಳನ್ನ ಹೇಳ್ತಾ ಹೋಗ್ತೀನಿ ಅಷ್ಟೇ. ಎಲ್ಲ ನಾಶವಾಗುವಂತ, ಎಲ್ಲವೂ ನಾಶ ಹೊಂದುವ ಪದಾರ್ಥದಲ್ಲಿ ನಾಶರಹಿತನಾದಂತ ಭಗವಂತನ ತಲೆ ಇದೆ. ಅಂದ್ರೆ ನಾಶರಹಿತ ಸ್ವತಂತ್ರನಾದದಿಂದ ಅವನೇ ಇರಬೇಕು, ಸರ್ವೋತ್ತಮ ಅಂತ ಅವನೇ ಇರಬೇಕು. ಅವನ ತಲೆಯಲ್ಲಿ ಅವನೇ ಇದ್ದಾನೆ, ನಾರಾಯಣ ಅಂತಾನೆ ಇದ್ದಾನೆ. ದೇವರ ಆನಂದಮಯ ಅಂಬೋ ಆ ಒಂದು ರೂಪದಲ್ಲಿ ಅದರ ತಲೆ, ದೇವರಿಗೇನೋ ಒಂದು ತಲೆ ಇದೆ. ಆ ತಲೆ ನಮ್ಮ ತಲೆ ಅಂತ ತಲೆ ಅಲ್ಲ, ನಮ್ಮ ತಲೆ ಒಳಗೆ ಆ ತಲೆ ಇದೆ. ಆ ತಲೆಗೆ ಏನು? ಅವನು ನಾರಾಯಣ. ಅದನ್ನೇ ಹೇಳ್ತಾರೆ ತಲೆಯೊಳಿಹ ನಾರಾಯಣನ್. ಅಂದ್ರೆ ಏನಾಯ್ತು? ನಾವು ತಲೆ ಇಟ್ಟು, ನಮ್ಮ ಬುದ್ಧಿ ಅಂತೀವಿ, ಬ್ರೈನು ಅಂತೀವಿ, ಕಣ್ಣು, ಕಿವಿ, ಮುಗ ಎಲ್ಲ ತಲೆಯಲ್ಲೇ ಇದೆಲ್ಲ, ಇದೆಲ್ಲ ನೋಡ್ತೀವಿ ಅಂದ್ರೆ ಒಳಗಿದ್ದು ನಾರಾಯಣ ನಮ್ಮಿಂದ ಒಂದನ್ನ ನೋಡಿಸಿ, ನಮ್ಮ ಮಕ್ಕಳನ್ನ ನೋಡಿದಾಗ ಪ್ರೀತಿ, ನಮ್ಮ ಫ್ರೆಂಡ್ಸ್ ನೋಡಿದಾಗ, ನಮ್ಮ ಬೆಸ್ಟ್ ಫ್ರೆಂಡ್ ನೋಡಿದಾಗ, ಆ ದೇವರು ನೋಡಿದಾಗ ಸಂತೋಷ ಆಗತ್ತೆ. ಯಾರು ಕೊಡ್ತಾರ ಸಂತೋಷ? ಭಗವಂತ ಕೊಡ್ತಾನೆ, ಆನಂದಮಯ. ಅದನ್ನು ಅವನು ಕೊಡ್ತಾನೆ. ಈ ತಲೆಯಲ್ಲಿ ನಿಂತು ಅವನು ಮಾಡಿಸ್ತಾ ಇದ್ದಾನೆ. ಸೊ ನೀನು ತಲೆಯನ್ನು ಉಪಯೋಗಿಸಿದಾಗ ಆ ತಲೆಯನ್ನ ಕೊಟ್ಟು ತಲೆಯಲ್ಲಿ ನಿಂತಿರುವಂತ ನಾರಾಯಣನ್ನ, ಅದಕ್ಕೆ ಆ ಪದ್ಯದಲ್ಲಿ ನಮಗೆ ಬಂದದ್ದು, ಧರ್ಮ ಪ್ರಕಟಕನು ತಾನಾಗಿ ಭಕುತರಿಗೆ ಈವ ಸಂಪದವ. ಅವನೇ ಸಂಪತ್ತು, ಅವನನ್ನ ಕೊಡ್ತಾನೆ. ದೇವರಿದ್ದಾನೆ ಈ ತಲೆಯಲ್ಲಿ, ಅದಕ್ಕೆ ಶ್ರೀ ಅಂತೆ. ಸೊ ತಲೆಯೊಳಿಗ ನಾರಾಯಣನು, ತಲೆಯಲ್ಲಿ ಅಂದ್ರೆ ಆನಂದಮಯ ಅಂತ ನಮ್ಮ ದೇಹದಲ್ಲಿ ನಿಂತಿರುವಂತ ಈ ಭಗವಂತ, ಅವನು ಯಾರು? ನಾರಾಯಣ. ನಾರಾಯಣನಿಗೆ ಒಂದು ತಲೆ ಅಂತನೂ ಇದೆ. ಆ ತಲೆ ನಮ್ಮ ತಲೆಯಲ್ಲಿ ಇದೆ. ಆ ತಲೆ ಹೇಗಿದೆ? ನಮ್ಮ ತಲೆ ಅಂತ ಇಲ್ಲ, ಅದು ನಾರಾಯಣನೇ ತಾನೇ. ನಾರಾಯಣನ ತಲೆ ನಾರಾಯಣನಾಯ್ತು. ಆಮೇಲೆ ಗಂಟಲು ಕುತ್ತಿಗೆ, ಅಡಿ ಅಂದ್ರೆ ಕುತ್ತಿಗೆ, ಇದು ಕಂಠಕ್ಕೆ ಕೆಳಭಾಗದಲ್ಲಿ ಗಂಟಲು, ಅಡಿ, ಒಡಲು ಅಂದ್ರೆ ಬಿಲೋ ದ ನೆಕ್. ಒಡಲು ಅಂದ್ರೆ ಕಂಠದಿಂದ ಸೊಂಟ ತನಕ, ಮಿಡಲ್ ಪೋರ್ಷನ್, ಮಧ್ಯ ದೇಹ ಅಂತೀವಲ್ಲ. ಒಡಲೊಳು ವಾಸುದೇವನು. ಸೊ ಇದೇನು? ನಾರಾಯಣ ಅಂತ ನೋಡಿದ್ದೀವಿ. ಆನಂದಮಯಾರು ನಾರಾಯಣ, ಅವನ ತಲೆ ಏನು? ನಾರಾಯಣ. ಆಮೇಲೆ ಅವನ ಮಧ್ಯ ದೇಹ ಅಂದ್ರೆ ಕಂಠದಿಂದ ಸೊಂಟ ತನಕ, ಅದು ಎಲ್ಲಿದೆ? ನಮ್ಮ ಕಂಠದಿಂದ ತಲೆ, ಕಂಠಕ್ಕೆ ಮೇಲೆ ಇರುವುದೆಲ್ಲ ತಲೆ ಆಯಿತು, ಅದು ನಾರಾಯಣ. ನಮ್ಮ ತಲೆಯಲ್ಲಿ ನಾರಾಯಣ ಆಯಿತು. ಆಮೇಲೆ ನೆಕ್ಸ್ಟ್ ಪೋರ್ಷನ್ ಇಸ್ ಮಧ್ಯ ದೇಹ, ಕಂಠದಿಂದ ಸೊಂಟ ತನಕ.
ಅಲ್ಲಿ ಇರುವಂತವನು ಯಾರು? ವಾಸುದೇವ. ಅಂದ್ರೆ ಈ ನಾರಾಯಣ, ಆನಂದಮಯನಾದಂತ ನಾರಾಯಣ, ಅವನ ತಲೆ ನಮ್ಮ ತಲೆಯಲ್ಲಿ ಇದೆ. ಅವನ ಹೊಟ್ಟೆ ಅಂದ್ರೆ ಅವನ ಮಧ್ಯ ದೇಹ, ಕಂಠದಿಂದ ಸೊಂಟ ತನಕ ಅವನ ದೇಹ, ನಮ್ಮ ಕಂಠದಿಂದ ನಮ್ಮ ಸೊಂಟ ತನಕ ಇದೆ. ಅದು ಹೇಗಿದೆ? ನಮ್ದು ಹೇಗಿದೆ ನಮ್ಗೆ ಗೊತ್ತು. ಅದು ದೇವರು ಹಾಗಿಲ್ಲ, ಅವನು ವಿಲಕ್ಷಣನಾಗಿದ್ದಾನೆ, ನಶ್ವರ ಇಲ್ಲ. ಇದು ನಾಶ ಆಗುವಂತ, ಬದಲಾವಣೆ ಆಗುವಂತ, ಕೊಳಕಿರುವಂಥದ್ದು ಇದು. ಅಲ್ಲಿ ಇರುವಂತ ಭಗವಂತ ನಾರಾಯಣನ ಮಧ್ಯ ದೇಹ ವಾಸುದೇವ ರೂಪ ನಿಂತಿದ್ದಂಥದ್ದು. ವಾಸುದೇವನಾಗಿ ಅಂದ್ರೆ ಏನು? ದೇವರ ಚಿನ್ಮಯ ರೂಪ, ಅದು ವಾಸುದೇವ ನಿಂತಿದ್ದಾನೆ. ನಾವು ಶ್ವಾಸ ಮಾಡ್ತೀವಿ, ನಮ್ಮ ಹೃದಯ ಕೆಲಸ ಮಾಡತ್ತ, ಹೊಟ್ಟೆಯಲ್ಲಿ ಅನ್ನ ಬರುತ್ತ, ಜೀರ್ಣ ಆಗತ್ತ, ಆಮೇಲೆ ಎಲ್ಲವೂ ಆಗತ್ತ. ಇಲ್ಲಿ ಎಲ್ಲ ಕೆಲಸಗಳು, ಮಕ್ಕಳನ್ನ ನಾವು ಇದು ಮಾಡ್ತೀವಿ, ಪ್ರೊಕ್ರಿಯೇಷನ್, ಎಲ್ಲವೂ ಮಲಮೂತ್ರ ವಿಸರ್ಜನೆ ಎಲ್ಲವೂ, ಆಲ್ ದ ಇಂಪಾರ್ಟೆಂಟ್ ಥಿಂಗ್ ಎಲ್ಲ ಮಾಡ್ತಾನೆ ವಾಸುದೇವನ್. ಅವನ ಹೊಟ್ಟೆ ಆ ಒಂದು ಕಂಠದಿಂದ ಸೊಂಟ ತನಕ ವಾಸುದೇವನಾಗಿ ನಿಂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನು? ಕೈ ಕಾಲು ಬರ್ಬೇಕಷ್ಟೆ. ಆಮೇಲೆ ಬಲದಲಿಹ ಅಂತ, ಇಲ್ಲಿ ಬಲ ಅಂತ ಹೇಳುವಾಗ ನಮ್ಮ ಕೈ ಅಂತಾನೆ ತಕೊಳ್ಳೋದು. ಅವ್ರ ಬಲ ಇಷ್ಟು ತನಕ ಹೇಳಿದ್ದಾರಲ್ಲ, ತಲೆಯಿಂದ ಸೊಂಟ ತನಕ ಹೇಳಿದ್ದಾರೆ. ಅದಕ್ಕೆ ರೈಟ್ ಹ್ಯಾಂಡ್ ಸೈಡ್ ಅಂತ ತಕೊಳ್ಳಿ. ಬೇಸಿಕಲಿ ಕೈ, ಶೋಲ್ಡರ್ ಇಂದ ಕೈ. ಅಲ್ಲಿ ನಮ್ಮ ಕೈಯೇ ತಕೊಳ್ಳೋಣ. ಅಲ್ಲಿ ಏನಿದ್ದಾನೆ ನೋಡಿದೀವಿಲ್ಲ, ಆನಂದಮಯನಾದಂತ ಭಗವಂತ ನಿಂತಿದ್ದಾನೆ ಒಳಗಿನ ಕೋಶದ. ದಟ್ ಇಸ್ ವಾಟ್ ವಿ ವಾಂಟ್, ಆನಂದ. ನಮ್ಮ ಕೈಯಿಂದ ನಾವು ಮಾಡುವ ಕಾರ್ಯ, ಆ ಧರ್ಮ ಪ್ರಕಟ ಚಕ್ರ ಮುದ್ರೆ ಹಾಕೊಳ್ತೀವಲ್ಲ, ಧರ್ಮಚಕ್ರ ಹಾಕೊಳ್ತೀವಲ್ಲ ಮುದ್ರಾಧಾರಣೆಯಲ್ಲಿ, ದಿನಾಗ್ಲೂ ಹಾಕುವಾಗಲೂ ಆ ಕೈಯಲ್ಲಿ ತಾನೆ, ಶೋಲ್ಡರ್ಲಿ ಹಾಕೊಳ್ತೀವಿ, ಕೈಯಲ್ಲಿ ಹಾಕೊಳ್ತಾರೆ, ಈ ಸೈಡೇ ಹಾಕೊಳ್ತೀವಿ ನಾವು. ಅಲ್ಲಿ ಯಾರಿದ್ದಾರೆ ಅಂದ್ರೆ ಅಲ್ಲಿ ಪ್ರದ್ಯುಮ್ನ ನಿಂತಿದ್ದಾನೆ. ಬಲದಲಿಹ ಪ್ರದ್ಯುಮ್ನ ಈ ಕೈಯಲ್ಲಿದ್ದು ಈ ಕೈಯಿಂದ ಎಲ್ಲಾ ಕೆಲಸವನ್ನು ಮಾಡಿ ನಮಗೆ ಎಲ್ಲವನ್ನು ಒದಗುನು ಧರ್ಮವನ್ನ, ಆ ಧರ್ಮ ಮಾಡ್ಲಿಕ್ಕೆ ಕೈ. ಅಲ್ಲಿ ಅವನು ಪ್ರದ್ಯುಮ್ನ ನಿಂತಿದ್ದಾನೆ, ಅವನು ಆನಂದವನ್ನ ಕೊಡ್ತಾನೆ ನಮಗೆ. ಆಮೇಲೆ ಎಡಭಾಗದಲ್ಲಿ ಅನಿರುದ್ಧ. ಎಡಭಾಗದಲ್ಲಿ ಲೆಫ್ಟ್ ಸೈಡ್ ಅಂತ ತಗೊಳ್ಳಿ. ಲೆಫ್ಟ್ ಸೈಡ್ಲಿ ಅನಿರುದ್ಧ. ಸಿಂಪಲ್ ಆಯ್ತು ನೋಡಿ. ತಲೆ, ಆಮೇಲೆ ಟಾರ್ಜೋ, ರೈಟ್ ಸೈಡ್, ಲೆಫ್ಟ್ ಸೈಡ್, ಮತ್ತು ಕೆಳಗೆ ಬೇಕಲ್ಲ ಅದನ್ನೇ ಅನಿರುದ್ಧ. ಕೆಳಗಿನಂಗದಿ, ಕೆಳಗೆ, ಇದಕ್ಕೆ ಕೆಳಗೆ ಲೋವರ್ ಪೋರ್ಷನ್ ಅಂದ್ರೆ ಈ ಸೊಂಟಕ್ಕೆ ಕೆಳಗೆ ಇರುವಂಥದ್ದು, ಮಲಮೂತ್ರ ವಿಸರ್ಜನೆ, ನಡೆಯೋದು ಇತ್ಯಾದಿ ಎಲ್ಲವೂ ಬರುತ್ತೆ ನೋಡಿ. ಇದು ಎಲ್ಲೋ ಅದಕ್ಕೆ ಹೇಳ್ತಾರೆ ಕೆಳಗಿನ ಅಂಗ. ಕೆಳಗಿನ ಅಂಗ ಇಲ್ಲಿಂದ ಸೊಂಟದಿಂದ ಕಾಲು ಕಂಪ್ಲೀಟ್ ಆಗಿ. ಅಲ್ಲಿ ಸಂಕರುಷಣ, ಇದು ಸಂಕರುಷಣ ಇಲ್ಲಿ ನಿಂತಿದ್ದಾನೆ. ಸಂಕರ್ಷಣ ರೂಪದಿಂದ ಭಗವಂತ ನಿದ್ದಾನೆ. ಈ ಸಂಕರುಷಣ ತಿಳಿದು ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಯಾವಾಗನು ತಿಳಿದು ಅಂತ ಹೇಳಿದಾಗ ಇದು ತಿಳಿಯೋದು ಹೇಗೆ ಸಾಧ್ಯ ಆಗತ್ತೆ? ನಾವು ಓದಿದ್ರೆ ತಿಳಿಯೋದಿಲ್ಲ, ಕೇಳಿದ್ರೂ ಒನ್ ವೇ ಟ್ರಾಫಿಕ್. ನಮ್ಮ ತಲೆಯಲ್ಲಿ ಬರೋದೇ ಅವರ್ ಥಾಟ್ ಪ್ರಾಸೆಸ್ ಹಾಗೆ ತಿಳಿತೀವಿ. ತಿಳಿಯೋದು ಅಂತ ಬಂದರೆ ಗುರು ಮುಖದಿಂದ, ಗುರು ಶಿಷ್ಯರಲ್ಲಿ ಅದೇ ಪರಂಪರಾ, ಗುರು ಪರಂಪರಾ. ಒಂದು ಗುರು, ಅದಕ್ಕೆ ಅವನಿಗೆ ಒಂದು ಗುರು ಇರಬೇಕು, ಅವನಿಗೆ ಒಂದು ಗುರು, ಹೀಗೆ ಗುರು 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 ಹೋಗಿ ಕೊನೆ ಅವಿಚ್ಛಿನ್ನವಾಗಿ ಬರಬೇಕು ಗುರು ಶಿಷ್ಯ ಪರಂಪರ. ಅವರಿಂದ ಆ ಒಂದು ವೇದವ್ಯಾಸರಿಂದ ಹಾಗೇ ಇಳಿದು ಬರಬೇಕು. ಅವರು ಅಲ್ಲಿ ಹೇಳಿಕೊಟ್ಟ ರೀತಿ ಅವರೇ ನಿಂತು ಎರಡು ಕಡೆನೂ ಭಗವಂತನೇ ತಿಳಿಸ್ತಾನೆ. ಸೊ ಹಾಗೆ ಆ ಪರಂಪರಾ ಪ್ರಾಪ್ತ ಗುರುಗಳಿಂದ ಚೆನ್ನಾಗೆ ತಿಳಿದು ಹಾಗೆ ಅವ್ರು ಹೇಳ್ತಾರ, ನಾವು ಕೇಳೋದು ಅಂತಿಲ್ಲ. ಪರಿಪ್ರಶ್ನೇನ ಸೇವೆಯ ಅಂತ ಹೇಳಿದ್ದಾನಲ್ಲ ಕೃಷ್ಣನೇ. ತಿರ್ಗಾ ಪ್ರಶ್ನೆ ಮಾಡಬೇಕು, ತಿರ್ಗಾ ಎಲ್ಲಾರಿ ಪರಿತಃ ಪ್ರಶ್ನೆ. ಅದಕ್ಕೆ ಏನೇನು ಕನೆಕ್ಟೆಡೋ ಇಲ್ಲೋ ಎಲ್ಲವನ್ನೂ ತಿಳಿಯಬೇಕು, ಕ್ವಶನ್ ಮಾಡಬೇಕು, ಕ್ವಶನಿಂಗೂ ಇರಬೇಕು. ನಮಗೆ ನಾವೇ ಪ್ರಶ್ನೆಗಳನ್ನ ಹಾಕಿ ಕ್ವಶನ್ ಮಾಡ್ಕೋಬೇಕು. ಹೀಗೆ ಚಂದಾಗೆ ತಿಳಿದು, ಇಟ್ ಟೇಕ್ಸ್ ಅ ಲಾಂಗರ್ ಟೈಮ್, ಜನ್ಮಗಳು ಆಗ್ಬೋದು, ಬಟ್ ಇಟ್ ಹ್ಯಾಸ್ ಟು ಬಿ ಡನ್. ಸೊ ತಿಳಿದು
ಈ ಪರಿ ಇನ್ನು ಏನನ್ನ ತಿಳಿದು, ಎರಡು ಕಡೆಯನ್ನು ಹಾಕೋ, ತಿಳಿದು ಈ ಪರಿ ಈ ರೀತಿಯಿಂದ ಈ ಪ್ರಕಾರ ಈ ಒಂದು 5 ರೂಪ ಫಸ್ಟ್ ಅಂತ ಬಂದಿದೆ. ಏಕಾತ್ಮ ತನಕ ನೋಡಿದ್ದೀವಿ, ಅಲ್ಲಿಂದ ಅನೇಕ ರೂಪ 30 ರೂಪದಿಂದ ಬಂದು ಇಲ್ಲೆಲ್ಲ ನಿಂತು ವಿಶೇಷವಾಗಿ ನಮಗೆ ಯಾಕೆ ಇದೆಲ್ಲ ಮಾಡಿದ್ದಾನ್ರಿ, ಇಷ್ಟು ರೂಪದಿಂದ ಮನುಷ್ಯ ದೇಹ ಕೊಟ್ಟು ಇದೆಲ್ಲ ಯಾಕೆ ಮಾಡಿದ್ದಾನಂದ್ರೆ ನಿನಗೆ ಆನಂದವನ್ನು ಕೊಡ್ಲಿಕ್ಕೆ, ನನಗೆ ಆನಂದ, ನಮಗೆ ಎಲ್ಲರಿಗೆ ಆನಂದ ಕೊಡ್ಲಿಕ್ಕೇನೆ ಆನಂದಮಯನಾಗಿ ಇಲ್ಲಿ ನಿಂತಿದ್ದಾನೆ ಅಂತ. ಈ ಆನಂದಮಯ ಕೋಶದಲ್ಲಿ ಇರುವಂತ ಆನಂದ ನಾಮಕ ಭಗವಂತನ ಅಂಗಾಂಗಗಳು ಅವನದ್ದೇ ರೂಪ. ದೇವರ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ, ದೇವರ ಅಂಗಕ್ಕೇನೋ ಅವನ ಶರೀರಕ್ಕೇನೋ ವ್ಯತ್ಯಾಸ ಇಲ್ಲ. ಆ ಅಂಗಗಳಲ್ಲಿ ಒಂದಂಗಕ್ಕೇನೋ ಇನ್ನೊಂದು ಅಂಗಕ್ಕೆ ವ್ಯತ್ಯಾಸ ಇಲ್ಲ, ಒಂದು ಅಂಗಕ್ಕೇನೋ ಅವನ ಶರೀರ, ದೇವರ ಶರೀರ ನಮ್ಮ ಶರೀರ ಅಲ್ಲ, ಅವನ ಶರೀರಕ್ಕೆ, ಅವನ ಆನಂದಮಯವಾದ ಶರೀರಕ್ಕೇನೋ ವ್ಯತ್ಯಾಸವೇ ಇಲ್ಲ. ಇಲ್ಲಿ ನಿಂತು ನಮಗೆ ಆನಂದವನ್ನು ಕೊಡ್ತಾನೆ. ಈ ಪರಿ ಎಲ್ಲಿ ತಿಳಿಯೋದು? ಈ ಪರಿ ಸಕಲ ದೇಹಗಳೊಳಗೆ. ಸಕಲ ದೇಹಗಳ ಒಳಗೆ ಅಂದ್ರೆ ಎರಡು ರೀತಿಯಾಗ ಸಕಲ ದೇಹಗಳು ಅಂದ್ರೆ ಎಲ್ಲ ನಮ್ಮ ಮನುಷ್ಯರ ಬಗ್ಗೆನೇ ಹೇಳ್ತಾ ಇದ್ದಲ್ಲ, ಎಲ್ಲರ ದೇಹದಲ್ಲಿನೂ ಇದೆ. ವಿಶೇಷವಾಗಿ ಇದನ್ನ ತಿಳಿದವರ ದೇಹದಲ್ಲಿ ಏನಾಗ್ತಾನೆ ಅದನ್ನ ಮುಂದೆ ಹೇಳ್ತಾರೆ. ಸಕಲ ದೇಹ ಅಂದ್ರೆ ಎಲ್ಲರ ದೇಹ, ಎಲ್ಲ ಮನುಷ್ಯರ ದೇಹದಲ್ಲಿನೂ ಇದ್ದಾನೆ ಅವನು ಅಂತ ಒಂದು. ಇನ್ನೊಂದು ನಮ್ಮ ಬಗ್ಗೆ ತಾನೇ ನಮ್ಗೆ ಇನ್ನೊಬ್ಬರದ್ದು ಬೇಕಾಗಿದೆ. ನಮ್ಮ ದೇಹ ಇವಾಗ ನೋಡ್ತೀವಿ, ಈ ದೇಹ ಈ ಸ್ಥೂಲವಾಗ ಸ್ಟೌಟ್ ಬಾಡಿ ಅಂತ ಹೇಳ್ತೀವಿ, ಅನ್ನಮಯ ಕೋಶ ಅಂತ ನೋಡ್ತೀವಿ. ಅನ್ನಮಯ ಕೋಶ, ಅನ್ನದಿಂದ ಬೆಳೆದ ಈ ಒಂದು ದಪ್ಪಗಿರುವಂತ ಈ ಒಂದು ಗ್ರಾಸ್ ಬಾಡಿ, ಈ ದೇಹದಲ್ಲಿನೂ ಹೀಗೆ ಪಂಚರೂಪದಿಂದ ಇದ್ದಾನೆ. ಆಮೇಲೆ ಇದಕ್ಕೆ ಒಳಗೆ ಹೋದಾಗೆ ಪ್ರಾಣಮಯ ಕೋಶ ಅಂತ ಬಂತಲ್ಲ, ಈ ಪ್ರಾಣಮಯ ಕೋಶದಲ್ಲಿನು ಈ ಪ್ರಾಣಮಯ ಕೋಶದಾದಂತ ಇದನ್ನೇ ತೈತ್ರಿಯ ಉಪನಿಷದಲ್ಲಿ ಇದೆಲ್ಲ ಹೇಳ್ತಾ ಹೋಗ್ತಾರೆ. ಈ ಪ್ರಾಣಮಯ ಕೋಶ ಇದಲ್ಲ, ಈ ಪ್ರಾಣಮಯ ಕೋಶದಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ರೀತಿ ಈ 5 ರೂಪದಿಂದಲೇ ಅವನು ಅದೇ ಇದ್ದಾನೆ. ಆಮೇಲೆ ಮನೋಮಯ ಕೋಶ, ಇದು ವೇದಗಳಲ್ಲಿ ಇರುವಂಥದ್ದು, ಅಲ್ಲಿ ನೋಡಿದ್ದೀವಿ ನಾವು. ಋಕ್ ಯಜು ಸಾಮ ಅಥರ್ವಣ ಪಂಚರಾತ್ರ ಅಂಬುದು ಇದನ್ನು ಹೇಳಿದ್ದಾರೆ. ವಿಜ್ಞಾನಮಯ ಕೋಶ, ಶ್ರದ್ಧಾ ಋತ ಸತ್ಯ ಯೋಗ ಅಲ್ಲಿ ಪಂಚಮಹಾ ಇದು ಭೋಜನ ರಸ ಮುಂದೆನೇ ಇದು ಬರುತ್ತೆ. ಸೊ ವಿಜ್ಞಾನಮಯ ಕೋಶದಲ್ಲಿನು ಅಂದ್ರೆ ನಮ್ಗೆ ಜ್ಞಾನ ಎಲ್ಲ ಬರುತ್ತಲ್ಲ, ಚಂದಾಗಿ ಜ್ಞಾನ ಅನುಭವದಿಂದ ಅಲ್ಲಿನೂ ಅವನೇ ಇದ್ದಾನೆ. ಹೀಗೆ ನಾರಾಯಣ, ಅದಕ್ಕೇನೋ ದೇಹ ಇದೆ, ಅಲ್ಲಿನೂ ತಲೆ ಇದೆ, 2 ಕೈ 2 ಕಾಲು, ಮಧ್ಯ ದೇಹ ಇದೆ. ಈ ಅಲ್ಲಿನೂ ಇದೇ ಒಂದು ಇವನೇ ಇದ್ದಾನೆ ನಾರಾಯಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ, ಹೀಗೆ ಅವನಿದ್ದಾನೆ. ಆಮೇಲೆ ಕೊನೆಯಲ್ಲಿ ಆನಂದಮಯ ಕೋಶದಾನೆ ಇವಾಗ ನೋಡ್ತಾ ಬಂದ, ಆನಂದಮಯ ಕೋಶದಲ್ಲಿ ಹೀಗೆ ಅವನು ನಿಂತಿದ್ದಾನೆ. ಸೊ ಈ ಪರಿ ಈ ಪಂಚಾತ್ಮಕವ ರೂಪ, ಪಂಚಾತ್ಮಕ ಇವನೇ ಈ ಪರಿ ಸಕಲ ದೇಹಗಳೊಳಗೆ. ಯಾಕೆ ಈ ತರ 5 ದೇಹಗಳಿದೆ. ಅಥವಾ ಇದನ್ನೇ ಹೇಳ್ತೀವಲ್ಲ, ಇನ್ನೊಂದು ರೀತಿಯಿಂದಲೂ ಹೇಳ್ತೀವಿ, ಸ್ಥೂಲ ದೇಹ, ಯಾತನಾ ದೇಹ ಅಂದ್ರೆ ಅಲ್ಲಿ ಅದರ್ ಲೋಕಗಳಿಗೆ ಈ ದೇಹ ಹೋದ ಮೇಲೇನು ಅಲ್ಲಿನೂ ಅವನೇ ಇದ್ದಾನೆ 5 ರೂಪದಿಂದ. ಆಮೇಲೆ ಲಿಂಗ ದೇಹ ಅಂತ ಹೇಳ್ತೀವಿ, ಆಮೇಲೆ ಸ್ವರೂಪ ದೇಹ, ಎಲ್ಲ ದೇಹದಲ್ಲಿನೂ ಹೀಗೆ ಇದ್ದಾನೆ. ಅಂದ್ರೆ ಏನಾಯ್ತು, ನಾನು ಹಿಂದೆ ಅನಾದಿ ಕಾಲದಲ್ಲಿ ಎಷ್ಟೆಷ್ಟು ಜನ್ಮ ಬಂತೋ, ಮುಂದೆ ಎಷ್ಟೆಷ್ಟು ಜನ್ಮ ಇದೆಯೋ, ಎಲ್ಲದಲ್ಲಿನೂ ತಲೆ ಕಾಲು ಕೈ ಈ ತರ ದೇಹಗಳು ಬಂದಾಗೆ ಅವನೇ ಈ 5 ರೂಪದಿಂದ ನಿಂತಿರ್ತಾನೆ. ಮನುಷ್ಯ ದೇಹ ಬಂದಾಗ ನನಗೆ ಚಿಂತನೆ ಬರುತ್ತೆ, ಮನುಷ್ಯ ದೇಹ ಬಂದಾಗ ಹಿಂದೆನೂ ಹಾಗೆ ಹಿಂದೆ ನಮ್ಗೆ ನೆನಪಿದ್ದಿತ್ತು ಇಲ್ಲ ಹೋಗುತ್ತಲ್ಲ, ಇವಾಗ ನೆನಪು ಮಾಡೋಣ, ದೇವರೇ ನೀನೇ ನಿಂತಿದ್ದಿ. ಹೀಗೆ ಒಳಗೆ ದೇಹಗಳೊಳಗೆ ಪಂಚಾತ್ಮಕನ ರೂಪವ ನೋಡು. ಈ ಪಂಚಾತ್ಮಕನ ರೂಪವನ್ನ ನೋಡು ಅಂದ್ರೆ ಏನು, ತಿರ್ಗಾ ನೋಡೋದು ಅಂದ್ರೆ ಏನು, ಫಸ್ಟ್ ತಿಳಿದು ಅಂತ ಹೇಳಿದಾರಲ್ಲ, ಅದನ್ನ ಕಂಟಿನ್ಯೂಷನ್. ಫಸ್ಟ್ ಗುರು ಮೂಲಕವಾಗ ತಿಳಿದು ಅದನ್ನ ನೀನು ಧ್ಯಾನದಲ್ಲಿ ನೋಡು. ಈ ರೀತಿಯಿಂದ ನೀನು ನೋಡು, ಅದನ್ನ ಚಂದಾಗೆ ನೋಡು, ಕೊಂಡಾಡುತ್ತಾ ನೋಡುತ್ತಾ ಕೊಂಡಾಡು, ಹೀಗೆ ವ್ಯಾಖ್ಯಾನಕಾರರು ಹೇಳ್ತಾರೆ. ಸೊ ಏನು ಕೊಂಡಾಡು ಅಂದ್ರೆ ಹಿಂದೇನು ನೋಡು, ಕೊಂಡಾಡು ಅಂದ್ರೆ ಏನು, ಇಷ್ಟು ತನಕ ರೀಕ್ಯಾಪಿಟ್ ಏನು, ಒಂದೇ ರೂಪದಿಂದ ಇದೆ ಏನು, ಅನಂತವಾದ ಭಗವಂತ, ಅಮಿತನಾದ ಭಗವಂತ, ಇಷ್ಟೊಂದು ದೊಡ್ಡವನು ಈ ನನ್ನ ದೇಹದಲ್ಲಿ ಒಂದು ರೂಪದಿಂದ ಬಿಂಬನಾಗಿ ಅಂತರ್ಯಾಮಿಯಾಗಿ ಅವನೇ ನಿಂತಿದ್ದಾನೆ. ಅವನೇ
ಪಂಚಾತ್ಮಕನಾಗಿ ನಿಂತಿದ್ದಾನೆ, ದಶಾತ್ಮಕನಾಗಿ ನಿಂತಿದ್ದಾನೆ, ದ್ವಾದಶಾತ್ಮಕನಾಗಿ ಅಷ್ಟದ ಕಮಲಲ್ಲ, ಅಷ್ಟಾತ್ಮಕನಾಗಿ ನಿಂತಿದ್ದಾನೆ, ದಶಾತ್ಮಕನಾಗಿ ನಿಂತಿದ್ದಾನೆ, ದ್ವಾದಶಾತ್ಮಕ, ಚತುರ್ವಿಂಶಾತ್ಮಕ, ಆತ್ಮಕನಾಗಿ, ಸಹಸ್ರಾತ್ಮಕನಾಗಿ, ಅನಂತ ಅಮಿತ ಆತ್ಮಕನಾಗಿ ಅವನೇ ನಿಂತಿದ್ದಾನೆ. ಮೈ ಗಾಡ್, ಎಷ್ಟು ರೂಪ, ಎಷ್ಟು ರೂಪ! ತಿಳಿದಾಗೆ ಅವನನ್ನ ಇಲ್ಲೇ ಇದೆಯಾ, ನಾನು ಎಲ್ಲಿ ಹೋದ್ರೂ, ಎಲ್ಲಿ ಹೋದ್ರೂ ನನ್ನ ಜೊತೆಯಲ್ಲಿ ಇವನು ಇದ್ದಾನೆ, ಇದೇ ಕ್ಷೇತ್ರ ಆಗ್ಬಿಡುತ್ತೆ. ಇದೇ ದೇವರಿದ್ದಾನೆ ಅಂತ ತಿಳಿದು ಅದನ್ನ ದೇಹ ಅಂತ ಇವಾಗ ನೋಡೋದಿಲ್ಲ. ಇದೇ ನಾವೇ ಮೂರ್ತಿಗಳಾಗ್ತೀವಿ. ಮೂರ್ತಿಯಿಂದ ವಿಗ್ರಹ ತರ, ವಿಗ್ರಹದ ಒಳಗೆ ದೇವರಿದ್ದಾನೆ ಅಂತ ತಿಳಿದಾಗ ಇದೇ ಕ್ಷೇತ್ರ ಆಗ್ಬಿಡುತ್ತೆ. ಇದೇ ಕ್ಷೇತ್ರಜ್ಞ, ಇದೇ ಕ್ಷೇತ್ರ ಆಗತ್ತೆ. ಕ್ಷೇತ್ರ ಆದಾಗ ಅಲ್ಲಿ ನಾಡಿ ನದಿಗಳು ಅಂತ ಹೇಳ್ತಾರೆ, ನಮ್ಮ ನಾಡಿಗಳು ಅಂತ ಮುಂದೆ ಬರುತ್ತೆ. ಈ ನಾಡಿಗಳಲ್ಲೆಲ್ಲ ದೇವರಿದೋ ಕ್ಷೇತ್ರದಲ್ಲಿ ನದಿಗಳು ಇರುತ್ತಲ್ಲ, ಅವು ಗಂಗಾದಿ ತೀರ್ಥಗಳೆಲ್ಲ ದೇವರ ಇರೋ ಜಾಗೆಯಲ್ಲಿ ವಿಶೇಷ. ಹಾಗೆ ಇದು ಎಲ್ಲವೂ ಕ್ಷೇತ್ರ ಆಗ್ಬಿಡುತ್ತೆ. ನೋಡು, ಕೊಂಡಾಡು, ಅದನ್ನೇ ಕೊಂಡಾಡು ಅಂತ ಹೇಳ್ತಾರೆ. ನೋಡಿ ಕೊಂಡಾಡು. ಸೊ ಹೀಗೆ ನೋಡಿದಾಗ ಈ ಅಪವಿತ್ರ ದೇಹ ಏನಾಗತ್ತ, ಪವಿತ್ರ ಆಗತ್ತ. ಪವಿತ್ರನಾದಂತ ಭಗವಂತ ಇದ್ದ ಕಾರಣದಿಂದ ಇದು ಪವಿತ್ರ ಆಗತ್ತ. ಇದು ದೇವರಿಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಇದು ನಮಗೆ ಉಪಾಸನೆಗೆ. ಈ ದೇಹದಲ್ಲಿ ಎಲ್ಲಿದ್ದಾನೆ, ಬೆಡ್ರೆಡನ್ನಾಗಿದ್ದರೂ ಸರಿ, ನಾವು ಎಲ್ಲಿ ಪ್ರಯಾಣ ಮಾಡೋವಾಗಲೂ ಸರಿ, ಚಿಂತನೆ ಎಷ್ಟು ಸುಲಭವಾಗಿ ಮಾಡಿಕೊಡ್ತಾರೆ ಉಪನಿಷತ್ತುಗಳಲ್ಲಿ, ಪ್ರೌಢ ಗ್ರಂಥಗಳಲ್ಲಿ ಬಂದ ಇದನ್ನ ದಾಸರಾಯರು ಇಲ್ಲಿ ನಮಗೆ ಇದನ್ನ ಕೊಡ್ತಾರೆ. ರೂಪವ ನೋಡು, ಕೊಂಡಾಡು. ಇದು ಮಾಡ್ತಾ 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 ದೇವರು ಪ್ರಸನ್ನನಾಗಿ ತನ್ನನ್ನ ತಾನು ತೋರಿಸ್ತಾನೆ. ಈವನ್ ನಮಗೇನು ನಮ್ಮ ಧ್ಯಾನದಲ್ಲಿನೂ ಅವನು ತೋರಿಸ್ತಾನೆ. ನಾವು ಕಣ್ಣು ಮುಚ್ಚೆ ನೋಡಿದಾಗ ನಮ್ಮ ಇಷ್ಟವಾದಂತ ಉಡುಪಿ ಕೃಷ್ಣ ಬಂದು ನಿಲ್ತಾನೆ. ನೋಡು, ಅವನು ತೋರಿಸ್ತಾನೆ, ಅದನ್ನ ನೋಡು, ಕೊಂಡಾಡು. ದೇವರೇ, ಎಂಥ ಕರುಣ ನಿನ್ನೊಂದು, ಅನಂತನಾದ ನೀನು ನನಗೆ ಈ ಕಣ್ಣು ಮುಚ್ಚಿ ಒಳಗೆ ನೋಡಿದ್ದಾಗ ಧ್ಯಾನದಲ್ಲಿ ಕಾಣಿಸ್ತೀಯ. ಕೊನೆಯಲ್ಲಿ ನನಗೆ ಅವನು ದರ್ಶನ ಕೊಟ್ಟಾಗ ನೋಡು, ಆವಾಗನೂ ಕೊಂಡಾಡು ಅಂತ ಹೇಳ್ತಾರಂಬಲ್ಲಿ. ಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಅರವಿಂದ್ ಅವರೇ, ಅಮರ್ ಅವರೇ, ಅಜಿತ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ಹರೇ ಶ್ರೀನಿವಾಸ.